ಬೆಂಗಳೂರು ನಗರದಲ್ಲಿ ಆಟೋ ಎಲ್ಪಿಜಿ ಸಂಕಷ್ಟ ಗಂಭೀರ ರೂಪ ತಾಳಿದೆ. ಕೆಲ ದಿನಗಳಿಂದ ಆಟೋ ಎಲ್ಪಿಜಿ ಸಮಸ್ಯೆ ತೀವ್ರಗೊಳ್ತಾ ಇದ್ದು ಚಾಲಕರು ಬೀದಿಗೆ ಬೀಳುವಂತಾಗಿದೆ. ಬಂಕ್ಗಳಲ್ಲಿ ಗ್ಯಾಸ್ ಕೊರತೆಯಿಂದ ಉದ್ದದ ಸಾಲುಗಳು ಹೆಚ್ಚಾಗ್ತಿರುವುದಕ್ಕೆ ಟೋಕನ್ ವ್ಯವಸ್ಥೆಯನ್ನ ಬಂಕ್ ಮಾಲೀಕರು ಜಾರಿ ಮಾಡಿದ್ದಾರೆ. ಮತ್ತೊಂದು ಕಡೆ ಪಿಜಿ ಮಾಲೀಕರನ್ನ ಮಲತಾಯಿ ಮಕ್ಕಳಂತೆ ಕಾಣ್ತಿರೋ ಸರ್ಕಾರದ ನಡೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇನ್ನೂ ಬಗೆಹರಿದಿಲ್ಲ ಆಟೋ ಚಾಲಕರ ಬವಣೆ. ಆಟೋ ಚಾಲಕರಿಗೆ ಗ್ಯಾಸ್ ಇಲ್ಲ, ಪಿಜಿ ನಿವಾಸಿಗಳಿಗೆ ಊಟ ಇಲ್ಲ. ಸಿಲಿಂಡರ್ ಪೂರೈಕೆಯಲ್ಲಿ ತಾರತಮ್ಯ, ಸರ್ಕಾರದ ವಿರುದ್ಧ ಕಿಡಿ. ಬೆಂಗಳೂರಿನ ರಸ್ತೆಗಳಲ್ಲಿ ಸದಾ ಓಡಾಡಬೇಕಿದ್ದ ಆಟೋಗಳು ಇಂದು ಗ್ಯಾಸ್ ಬಂಕ್ಗಳ ಮುಂದೆ ಮಲಗಿವೆ. ನಗರದ 80% ಎಲ್ಪಿಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ತೂಗಾಡ್ತಿದ್ರೆ ಉಳಿದ 20% ಬಂಕ್ಗಳ ಮುಂದೆ ಕ್ಯೂ ಹೆಚ್ಚಾಗ್ತಿದೆ. ನಾಗರಬಾವಿ, ರಾಜಾಜಿನಗರ, ಮೆಜೆಸ್ಟಿಕ್ ಸೇರಿದಂತೆ ಹಲವೆಡೆ ಕಿಲೋಮೀಟರ್ ವರೆಗೂ ಆಟೋಗಳು ಸಾಲುಗಟ್ಟಿ ನಿಲ್ತಿವೆ. ಹೀಗಾಗಿ ಕೆಲ ಬಂಕ್ಗಳಲ್ಲಿ ಟೋಕನ್ ವ್ಯವಸ್ಥೆ ಜಾರಿಗೆ ತಂದಿದ್ದು, ಟೋಕನ್ ಇದ್ದವರಿಗೆ ಮಾತ್ರ 500 ರೂಪಾಯಿ ಗ್ಯಾಸ್ ನೀಡ್ತೀವಿ ಎಂದಿದ್ದಾರೆ. ಈ ಅವ್ಯವಸ್ಥೆ ಇದ್ರೂ ತಲೆ ಕೆಡಿಸಿಕೊಳ್ಳದ ಸರ್ಕಾರದ ನಡೆಗೆ ಆಟೋ ಚಾಲಕರು ಗರಂ ಆಗಿದ್ದಾರೆ. ಹೋದ ಸೋಮವಾರದಿಂದ ಇಲ್ಲಿವರೆಗೂ ನಾವು ಒಂದು 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿ ಜೀವನ ಕಷ್ಟ ಆಗ್ಬಿಟ್ಟಿದೆ ನಮಗೆ. ಸರ್ಕಾರ, ನಾವು ಈಗ ಸಾರಿಗೆ ಸಚಿವರಾಗಿರ್ಬೋದು, ಈಗ ಇಂಧನ ಮಂತ್ರಿ ಆಗಿರ್ಬೋದು, ಯಾರು ಒಂದು ಊಹಾಪೋಹಗಳಿಗೆ ಅವರು ನಮ್ಮ ಆಟೋ ಚಾಲಕರಿಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮುಂದಿನ ದಿನ ಬರೋ ಅಂಥ ಎಲೆಕ್ಷನಲ್ಲಿ ನಾವು ರೆಸ್ಪಾನ್ಸ್ ಅವ್ರಿಗೆ ಮಾಡ್ತೀವಿ ಸರ್, ಬಿಡಲ್ಲ ಖಂಡಿತ. ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಒಂದು ಆಟೋ ಚಾಲಕರ ಕುಟುಂಬ ಆಗಲಿ ಯಾವುದೇ ಆಗಲಿ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ವೋಟ್ ಹಾಕೋದಿಲ್ಲ. ಈಗಲೇ ಹೇಳ್ತಾ ಇದ್ದೀವಿ, ನಾವು ಒಂದೇನೇ ಹೋರಾಟ ಮಾಡೋಕ್ಕೆ ಹೋದ್ರೂ ನಮ್ಮನ್ನ ಬೆದರಿಸ್ತಾರಷ್ಟೇ. ಇನ್ನು ಮುಂದೆ ಅವ್ರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಸರ್, ಬಿಡಲ್ಲ. ಗ್ಯಾಸ್ ಸಿಗದೆ ದಿನಪೂರ್ತಿ ಸಾಲಿನಲ್ಲಿ ನಿಲ್ಬೇಕು, ಆದಾಯವೇ ಇಲ್ಲ. ಹೀಗಾದ್ರೆ ಇಎಂಐ ಮನೆ ಬಾಡಿಗೆ ಹೇಗೆ ಕಟ್ಟೋದು ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಇದು ಕೇವಲ ಆಟೋ ಚಾಲಕರು ಮಾತ್ರವಲ್ಲ, ಪಿಜಿ ಮಾಲೀಕರ ಸಮಸ್ಯೆಯೂ ಅದೇ ರೀತಿ ಇದೆ. ಒಂದ್ ಕಡೆ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿತ್ತು. ಹೀಗಾಗಿ ಹಿಂದಿನ ಮೆನ್ಯುವನ್ನ ಮತ್ತೆ ಪಿಜಿಗಳಲ್ಲಿ ಜಾರಿ ಮಾಡಿದ್ವಿ. ಆದ್ರೆ ಸರ್ಕಾರ ಮಲತಾಯಿ ಧೋರಣೆ ತೋರ್ತಿದೆ. 1000 ಸಿಲಿಂಡರ್ ಕೇಳಿದ್ರೆ 450 ಕೊಡ್ತಿದೆ. ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಎಲ್ಲ ವಿಚಾರಗಳು ಅನ್ನುವಂತಹ ನಿಟ್ಟಿನಲ್ಲಿ ಸಿಲಿಂಡರ್ಗಳು ಪಡಿತಕ್ಕಂಥವರು ನಮ್ಮ ಅವರು ಸಂಬಂಧಪಟ್ಟ ದಾಖಲೆ ಮತ್ತು ಅವರ ಲೈಸೆನ್ಸಿಂದ ಹಿಡಿದು ನಮ್ಮ ಪಿ ಜಿ ಅಸೋಸಿಯೇಷನ್ನಿನ ಲೆಟರ್ಡಲ್ಲಿ ಕೂಡ ಸಂಬಂಧಪಟ್ಟಿರೋಂಥ ಏನು ವಿತರಕರಿದ್ದಾರೋ ಅವರಿಗೆ ನಾವು ರವಾನೆ ಮಾಡಿರ್ತಕ್ಕಂಥ ಕೆಲಸ ಕೂಡ ಆಗಿತ್ತು. ಯಾರಿಗೆ ನಾವು ವಿತರಣೆ ಮಾಡಿದ್ದೀವಿ, ಯಾವ ಪಿ ಜಿದವ್ರಿಗೆ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಹತ್ರ ಅದು ವಿಫಲ ಆಗಿದೆ ನಮ್ಮ ಪಿ ಜಿಗಳಿಗೆ ಅನ್ನುವಂತಹ ಮಾತು. ಯಾಕಂದರೆ ಕಳೆದ 6-7 ದಿನಗಳಿಂದ ಕನಿಷ್ಠ 4,000 to 5,000 ಸಿಲಿಂಡರ್ ಬರೋ ಜಾಗದಲ್ಲಿ ಕೇವಲ ಬೆರಳೆಣಿಕೆ ಅಷ್ಟು ಸಿಲಿಂಡರ್ ವಿತಿನ್ 400 ಸಿಲಿಂಡರ್ಸ್ ಅಷ್ಟೇ ಇದುವರೆಗೂ ಸಪ್ಲೈ ಆಗಿರ್ತಕ್ಕಂಥದ್ದು. ಸದ್ಯ ಬೆಂಗಳೂರಿನ ಆಟೋ ಚಾಲಕರು ಮತ್ತು ಪಿಜಿ ನಿವಾಸಿಗಳ ಬದುಕು ಅಡಕತ್ತರಿಯಲ್ಲಿ ಸಿಲುಕಿದೆ. ಸರ್ಕಾರ ಕೇವಲ ಭರವಸೆ ನೀಡದೆ ತಕ್ಷಣವೇ ಪೂರೈಕೆ ಹೆಚ್ಚಿಸದಿದ್ದರೆ ಇದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ದಾರಿ ಮಾಡಿಕೊಡುವುದರಲ್ಲಿ ಅನುಮಾನವಿಲ್ಲ. ಸರ್ಕಾರ ಈ ಸಮಸ್ಯೆಗೆ ಎಷ್ಟು ಬೇಗ ಸ್ಪಂದಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.